ಇದು ಡೆಸಿಮಲ್ಲು 9ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರು 0.23 ಸ್ಕ್ವೇರು ಮೈನಸ್ 0.04 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 0.09 ಅಂತ ಕೊಟ್ಟವ್ರೆ. ಸಿಂಪ್ಲಿಫೈ ಹೆಂಗೆ ಮಾಡ್ಬೋದು ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಆಯ್ತು. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಪ್ಲಸ್ ಬಿ ಟೈಮ್ಸ್ ಆಫ್ ಎ ಮೈನಸ್ ಬಿ ಅಂತ ಆಯ್ತದ. ಅಲ್ಲಿಗಿದೇನಾಯ್ತದ, ಇದು ಎ ಇದರಲ್ಲಿ 0.23, ಬಿ ಅನ್ನೋದು 0.04 ಅನ್ನೋದು. ಇವಾಗ ಯಾವ ಥರ ಆಗಿರ್ತದೆ ಅಂದರೆ 0.23 ಪ್ಲಸ್ 0.04 ಟೈಮ್ಸ್ ಆಫ್ 0.23 ಮೈನಸ್ 0.04 ಅಂತ ಆಯ್ತದೆ ಹೋಲ್ ಡಿವೈಡೆಡ್ ಬೈ 0.09. ಇವಾಗ ಎಷ್ಟಾಯಿತು ಇದು? ಇದೆಲ್ಲ ಮಾಡಾದ್ಮೇಲೆ ಇಲ್ಲಿ ಇಷ್ಟ ಆಗಿರ್ತದೆ. 23 ಪ್ಲಸ್ 0.04 ಅಂದರೆ 0.23 0.04. ಇದೆರಡು ಕೂಡಿದ್ರೆ ಇದು 7 ಇದು 2 0.27 ಆಯ್ತದೆ. 27.0 ಅದು 0.23 ಮೈನಸ್ 0.04 ಅಂತ ಮಾಡಿದ್ರೆ 13ರಲ್ಲಿ 4 ಹೋದರೆ 9, 1 ಉಳಿತು 0.19 ಅಂತ ಆಯ್ತದೆ. ಅಲ್ಲಿಗಿದಷ್ಟು 0.27 ಟೈಮ್ಸ್ ಆಫ್ ಒಂದೇ ನಂಬರ್ ಬ್ರ್ಯಾಕೆಟಿಂದ ಆಚೆ ಬರ್ತದೆ, ಇಲ್ಲೂ ಒಂದೇ ನಂಬರು ಬ್ರ್ಯಾಕೆಟಿಂದ ಆಚೆ ಬರ್ತದೆ 0.19 ಡಿವೈಡೆಡ್ ಬೈ 0.09. ಇವಾಗ 9ರಿಂದ 27 ಹೊಡಿಬೋದು. ಇದರಲ್ಲೂ ಡೆಸಿಮಲ್ 2 ಡಿಜಿಟ್ ಶಿಫ್ಟ್ ಮಾಡಬೇಕು, ಅದರಲ್ಲೂ 2 ಡಿಜಿಟ್ ಶಿಫ್ಟ್ ಮಾಡಬೇಕು. ಅಲ್ಲಿ ಮೇಲ್ಗಡೆ ನಂಬರ್ 100ರಷ್ಟು ದೊಡ್ಡದಾಯ್ತದೆ 1 2 ಡಿಜಿಟ್ ಶಿಫ್ಟ್ ಆದರೆ ಡೆಸಿಮಲ್ಲು. ಇಲ್ಲೂ 2 ಡಿಜಿಟ್ ಬಲಗಡೆ ಶಿಫ್ಟ್ ಆದರೂ 1 2, ಇದು 100ರಷ್ಟು ದೊಡ್ಡದಾಯ್ತದೆ. ಅಲ್ಲಿಗೆ ವ್ಯಾಲ್ಯೂ ಅದೇ ಉಳಿದಿರ್ತದೆ 27 ಟೈಮ್ಸ್ ಆಫ್ 0.19 ಡಿವೈಡೆಡ್ ಬೈ 9. ಅದು ಹಂಗೆ ಉಳಿದಾಯ್ತಾ 9 9 27. 3ರಿಂದ ಅದನ್ನು ಗುಣಿಸ್ಬೇಕು 0.19 ಟೈಮ್ಸ್ ಆಫ್ 3 19 57. 2 ಡಿಜಿಟ್ ಆದಮೇಲೆ ಪಾಯಿಂಟ್ ಆಯ್ತಾ 1 2 ಆದಮೇಲೆ 0.57. 0.57 ಅನ್ನೋದು ಅದು ಸಿಂಪ್ಲಿಫೈ ಮಾಡಿದಾಗ ಬರೋದಷ್ಟು. ಬಾಯ್.